ಇಂದು ತುತ್ತೂರಿಗಳ ಹಬ್ಬವಾಗಿದೆ. ಈ ತುತ್ತೂರಿಗಳ ಹಬ್ಬದ ಮೂಲಕ ಪರಲೋಕದ ತಂದೆ ಮತ್ತು ತಾಯಿ ಪವಿತ್ರಾತ್ಮದ ಆಶೀರ್ವಾದವನ್ನು ಚಿಯೋನಿನ ಎಲ್ಲ ಸದಸ್ಯರ ಮೇಲೆ ಹೇರಳವಾಗಿ ಸುರಿಸಲೆಂದು ಪ್ರಾರ್ಥಿಸುತ್ತೇನೆ. ಇಂದು ತುತ್ತೂರಿಗಳ ಹಬ್ಬ ಮತ್ತು ಪ್ರಾರ್ಥನೆಯ ವಾರ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ತುತ್ತೂರಿಗಳ ಹಬ್ಬದ ಅರ್ಥವನ್ನು ಕಲಿಯುವ ಮೂಲಕ ದೇವರು 10 ದಿನಗಳ ಪ್ರಾರ್ಥನೆಯನ್ನು ಏಕೆ ನೇಮಿಸಿದರೆಂಬುದನ್ನು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ. ತುತ್ತೂರಿಗಳ ಹಬ್ಬವನ್ನು ಸರ್ವದೋಷ ಪರಿಹಾರಕ ದಿನದ ಸಿದ್ಧತೆಗಳನ್ನು ಮಾಡಲು ನೇಮಿಸಲಾಯಿತು. ಸರ್ವದೋಷ ಪರಿಹಾರಕ ದಿನವು ಸಮೀಪಿಸುತ್ತಿರುವುದರಿಂದ ಎಲ್ಲಾ ಇಸ್ರಾಯೇಲ್ಯರು ಹೆಚ್ಚು ಭಕ್ತಿಯ ಮತ್ತು ಪರಿಶುದ್ಧ ಜೀವನವನ್ನು ಜೀವಿಸುವಂತೆ ನೆನಪಿಸಲು ಅವರು ಸರ್ವದೋಷ ಪರಿಹಾರಕ ದಿನದ 10 ದಿನಗಳ ಮುಂಚೆ ಜೋರಾಗಿ ತುತ್ತೂರಿಗಳನ್ನು ಊದಿದರು. ಈ ದಿನ ಇಸ್ರಾಯೇಲ್ಯರು ವರ್ಷವಿಡೀ ಮಾಡಿದ ಎಲ್ಲಾ ಪಾಪಗಳು ಮತ್ತು ಅಪರಾಧಗಳನ್ನು ಕ್ಷಮಿಸಲಾಗುವುದು ಎಂದು ದೇವರು ವಾಗ್ದಾನ ಮಾಡಿದರು. ಪವಿತ್ರ ಪಂಚಾಂಗದ ಪ್ರಕಾರ 7ನೇ ತಿಂಗಳಿನ ಮೊದಲನೇ ದಿನ ತುತ್ತೂರಿಗಳನ್ನು ಊದುವ ಮೂಲಕ ಸರ್ವದೋಷ ಪರಿಹಾರಕ ದಿನಕ್ಕಾಗಿ ಸಿದ್ಧತೆ ಮಾಡಲಾಯಿತು. ಇದು ತುತ್ತೂರಿಗಳ ಹಬ್ಬದ ಮೂಲವಾಗಿದೆ. ಇದು ಶರತ್ಕಾಲದ ಮೊದಲನೆಯ ಹಬ್ಬವಾಗಿದೆ. ಹೆಚ್ಚು ತಿಳಿದುಕೊಳ್ಳಲು 3500 ವರ್ಷಗಳ ಹಿಂದೆ ಮೋಶೆಯ ಕಾಲದಲ್ಲಿ ನಡೆದದ್ದನ್ನು ನೋಡೋಣ. ಮೋಶೆ ಇಸ್ರೇಲಿಯರೊಂದಿಗೆ ಕೆಂಪು ಸಮುದ್ರವನ್ನು ದಾಟಿದ 50ನೆಯ ದಿನದಂದು ಅವನು ಮೊದಲ ಬಾರಿಗೆ ದಶಾಜ್ಞೆಗಳನ್ನು ಸ್ವೀಕರಿಸಲು ಸೀನಾಯಿ ಬೆಟ್ಟದ ಮೇಲೆ ಹೋದನು. ಮೋಶೆ ಮೊದಲ ಬಾರಿಗೆ ಸೀನಾಯಿ ಬೆಟ್ಟವನ್ನು ಏರಿದಾಗ ದೇವರ ಸನ್ನಿಧಿಯಲ್ಲಿ 40 ದಿನ ಇದ್ದನು. ಮೋಶೆ ದೇವರೊಂದಿಗೆ ಇದ್ದಾಗ ಅವನು ಏನೂ ಊಟ ಮಾಡಲಿಲ್ಲ, ಏನೂ ಕುಡಿಯಲಿಲ್ಲ. ದೇವರು ಅವನಿಗೆ ದಶಾಜ್ಞೆಗಳ ಕಲ್ಲಿನ ಹಲಗೆಗಳನ್ನು ಕೊಟ್ಟರು. ಈ ಆಜ್ಞೆಗಳೊಂದಿಗೆ ದೇವರಿಗೆ ಹೇಗೆ ಸೇವೆ ಮಾಡಬೇಕೆಂದು ಎಲ್ಲಾ ಇಸ್ರಾಯೇಲ್ಯರಿಗೆ ಕಲಿಸಲು ಸೂಚಿಸಿದರು. ಆದರೆ ಅವನು ದಶಾಜ್ಞೆಗಳ ಹಲಿಗೆಗಳೊಂದಿಗೆ ಬೆಟ್ಟದಿಂದ ಇಳಿದು ಬಂದಾಗ ಜನರು ಚಿನ್ನದ ಬಸವನ ವಿಗ್ರಹವನ್ನು ಪೂಜಿಸುತ್ತಿರುವುದನ್ನು ನೋಡಿದನು. ಮೋಶೆಯ ಕಣ್ಮುಂದೆಯೇ ಇಸ್ರಾಯೇಲ್ಯರು ದಶಾಜ್ಞೆಗಳಲ್ಲಿ 2 ಆಜ್ಞೆಗಳಿಗೆ ಅವಿಧೇಯರಾದರು. ಅವರು ಈ ಆಜ್ಞೆಗಳಿಗೆ ಅವಿಧೇಯರಾದರು: ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು ಮತ್ತು ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು. ಆಗ ಮೋಶೆಯು ದೇವರಿಂದ ಸ್ವೀಕರಿಸಿದ ಪವಿತ್ರ ದಶಾಜ್ಞೆಗಳ ಹಲಗೆಗಳನ್ನು ಎಸೆದು ಬೆಟ್ಟದ ಬುಡದಲ್ಲಿ ನೆಲಕ್ಕೆ ಹಾಕಿ ಒಡೆದು ಬಿಟ್ಟನು. ಈ ರೀತಿಯ ವಿಗ್ರಹಾರಾಧಕ ಜನರು 3500 ವರ್ಷಗಳ ಹಿಂದೆ ಅಸ್ತಿತ್ವದಲ್ಲಿದ್ದರು. ಭವಿಷ್ಯದಲ್ಲಿ ದೇವರ ವಿಮೋಚನೆಯ ಕೆಲಸದಲ್ಲಿ ಏನಾಗುತ್ತದೆ ಎಂದು ನಮಗೆ ತೋರಿಸಲು ದೇವರು ಈ ಘಟನೆಯನ್ನು ಪ್ರವಾದನೆಯಾಗಿ ಸಂಭವಿಸುವಂತೆ ಮಾಡಿದರು. ಮೋಶೆ ಇಸ್ರಾಯೇಲ್ಯರ ಮೇಲೆ ಕೋಪಗೊಂಡನು. ದೇವರನ್ನು ಮಾತ್ರ ಆರಾಧಿಸಬೇಕಾದ ಜನರಿಗೆ ಇದು ಒಪ್ಪಲಾಗದ ವಿಷಯ ಎಂದು ಮೋಶೆ ಯೋಚಿಸಿದನು. ಆದ್ದರಿಂದ ಅವನು ಎಲ್ಲಾ ವಿಗ್ರಹಾರಾಧಕರನ್ನು ಕೊಲ್ಲುವಂತೆ ಲೇವಿಯರಿಗೆ ಆಜ್ಞಾಪಿಸಿದನು. ಆ ದಿನ ಸುಮಾರು 3000 ಇಸ್ರಾಯೇಲ್ಯರು ಕೊಲ್ಲಲ್ಪಟ್ಟರು. ಆದ್ದರಿಂದ ಇತರರು ಪಶ್ಚಾತ್ತಾಪದ ಹೃದಯದಿಂದ ದೇವರನ್ನು ಪ್ರಾರ್ಥಿಸಿದರು ಮತ್ತು ದೇವರ ಚಿತ್ತವನ್ನು ನೆನಪಿಸಿಕೊಂಡರು. ತಮ್ಮ ಪಾಪಗಳನ್ನು ಮತ್ತು ಅಪರಾಧಗಳನ್ನು ಕ್ಷಮಿಸುವಂತೆ ಕೇಳಿಕೊಂಡು ದೇವರನ್ನು ಬೇಡಿಕೊಂಡರು. ಆಗ ದೇವರು ಮೋಶೆಗೆ ದಶಾಜ್ಞೆಗಳ ಹಲಗೆಗಳನ್ನು 2ನೇ ಬಾರಿಗೆ ನೀಡಲು ಮೋಶೆಗೆ ಸೀನಾಯಿ ಬೆಟ್ಟದ ಮೇಲೆ ಬರಲು ಆಜ್ಞೆಯನ್ನು ನೀಡಿದರು. ಅವರು 2ನೆಯ ಬಾರಿಗೆ ದಶಾಜ್ಞೆಗಳನ್ನು ಸ್ವೀಕರಿಸಲು ಸೀನಾಯಿ ಬೆಟ್ಟವನ್ನು ಏರಿದ ದಿನವು ಪವಿತ್ರ ಪಂಚಾಂಗದ ಪ್ರಕಾರ 6ನೇ ತಿಂಗಳಿನ ಮೊದಲನೇ ದಿನವಾಗಿತ್ತು. ಅಲ್ಲಿ ಅವನು 40 ದಿನಗಳು ಉಪವಾಸ ಮಾಡಿ ಅದನ್ನು ಸ್ವೀಕರಿಸಿದನು. ಅವನು ಬೆಟ್ಟದಿಂದ ಇಳಿದು ಬಂದ ದಿನವು ಪವಿತ್ರ ಪಂಚಾಂಗದ ಪ್ರಕಾರ 7ನೇ ತಿಂಗಳಿನ 10ನೇ ದಿನವಾಗಿತ್ತು. ದೇವರು ಅವರ ಪಾಪಗಳನ್ನು ಕ್ಷಮಿಸಿದರೆಂದು ಇಸ್ರಾಯೇಲ್ಯರಿಗೆ ನೆನಪಿಸಲು ಮತ್ತು ಸರ್ವದೋಷ ಪರಿಹಾರಕ ದಿನವು ಸಮೀಪಿಸುತ್ತಿದೆ ಎಂದು ಜನರಿಗೆ ತಿಳಿಸಲು ಪವಿತ್ರ ಪಂಚಾಂಗದ ಪ್ರಕಾರ 7ನೇ ತಿಂಗಳಿನ ಮೊದಲನೇ ದಿನ ತುತ್ತೂರಿಗಳನ್ನು ಊದುವ ಮೂಲಕ ದೇವರು ಅವರಿಗೆ ತುತ್ತೂರಿಗಳ ಹಬ್ಬವನ್ನು ಆಚರಿಸಲು ಆಜ್ಞಾಪಿಸಿದರು. ಇದು ಸರ್ವದೋಷ ಪರಿಹಾರಕ ದಿನದ 10 ದಿನಗಳ ಮುಂಚೆ ಬರುತ್ತದೆ. ನಾವು ಇಂದು ಆಚರಿಸುತ್ತಿರುವ ತುತ್ತೂರಿಗಳ ಹಬ್ಬವು ಅನೇಕ ಅರ್ಥಗಳನ್ನು ಒಳಗೊಂಡಿದೆ. ಆದರೆ
ಎಲ್ಲಕ್ಕಿಂತ ಮುಖ್ಯವಾದ ಅರ್ಥವು ಪಶ್ಚಾತ್ತಾಪವಾಗಿದೆ. ನಾವು ಇಂದು ಆಚರಿಸುತ್ತಿರುವ ತುತ್ತೂರಿಗಳ ಹಬ್ಬದಲ್ಲಿ ಪಶ್ಚಾತ್ತಾಪದ ತುತ್ತೂರಿಗಳ ಅರ್ಥ ಅಡಕವಾಗಿದೆ. ಈ ಕಾರಣದಿಂದಲೇ ದೇವರು ನಮಗೆ ತುತ್ತೂರಿಗಳ ಹಬ್ಬದ ದಿನದಿಂದ ಸರ್ವದೋಷ ಪರಿಹಾರಕ ದಿನದವರೆಗೆ 10 ದಿನಗಳ ಪ್ರಾರ್ಥನೆಯ ಸಮಯದಲ್ಲಿ ಪಶ್ಚಾತ್ತಾಪ ಪಡಲು ಅವಕಾಶ ನೀಡಿದ್ದಾರೆ. ನಾವು ಈ ಹಬ್ಬದ ಅರ್ಥವನ್ನು ಸತ್ಯವೇದದ ಮೂಲಕ ಸರಿಯಾಗಿ ಅರ್ಥ ಮಾಡಿಕೊಂಡು ದೇವರಿಗೆ ಮಹಿಮೆ ಸಲ್ಲಿಸಬೇಕು. ವಿಮೋಚನಾ ಕಾಂಡ ಅಧ್ಯಾಯ 34ರಲ್ಲಿ ಇಸ್ರಾಯೇಲ್ಯರು ದಶಾಜ್ಞೆಗಳ 2ನೇ ಹಲಗೆಗಳನ್ನು ಹೇಗೆ ಸ್ವೀಕರಿಸಿದರೆಂದು ನೋಡೋಣ. ವಿಮೋಚನಾ ಕಾಂಡ ಅಧ್ಯಾಯ 34 ವಚನ 1ರಲ್ಲಿ ಹೀಗೆ ಬರೆದಿದೆ: ಯೆಹೋವನು ಮೋಶೆಗೆ, ನೀನು ಮೊದಲಿನ ಕಲ್ಲಿನ ಹಲಗೆಗಳಂತೆ ಇನ್ನೂ 2 ಕಲ್ಲಿನ ಹಲಗೆಗಳನ್ನು ಸಿದ್ಧಪಡಿಸಿಕೋ. ನೀನು ಒಡೆದು ಬಿಟ್ಟ ಆ ಮೊದಲನೆಯ ಹಲಿಗೆಗಳ ಮೇಲಿದ್ದ ವಾಕ್ಯಗಳನ್ನು ನಾನು ಈ ಹಲಿಗೆಗಳ ಮೇಲೆ ಬರೆಯುವೆನು. ಇಸ್ರಾಯೇಲ್ಯರು ಚಿನ್ನದ ಬಸವನನ್ನು ಪೂಜಿಸಿದ ಪಾಪವನ್ನು ಕ್ಷಮಿಸಿದ ಸಂಕೇತವಾಗಿ ಮೊದಲು ಕೊಟ್ಟಂತೆ ದಶಾಜ್ಞೆಗಳ ಹಲಿಗೆಗಳನ್ನು ಕೊಡುವುದಾಗಿ ದೇವರು ಹೇಳಿದರು. ವಚನ 28ಕ್ಕೆ ಹೋಗೋಣ. ಮೋಶೆ ಆ ಬೆಟ್ಟದಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ಹಗಲಿರುಳು 40 ದಿನ ಇದ್ದನು. ಅವನು ಏನೂ ಊಟ ಮಾಡಲಿಲ್ಲ, ಏನೂ ಕುಡಿಯಲಿಲ್ಲ. ಆತನು ನಿಬಂಧನದ ವಾಕ್ಯಗಳನ್ನು, ಅಂದರೆ 10 ಆಜ್ಞೆಗಳನ್ನು ಆ ಕಲ್ಲಿನ ಹಲಿಗೆಗಳ ಮೇಲೆ ಬರೆದನು. ಈ ರೀತಿ ಮೋಶೆಯು 10 ಆಜ್ಞೆಗಳ 2ನೇ ಹಲಿಗೆಗಳನ್ನು ಸ್ವೀಕರಿಸಿ ಬೆಟ್ಟದಿಂದ ಇಳಿದು ಬಂದನು. ದೇವರು ತಮ್ಮ ಅಸಂಖ್ಯಾತ ಪಾಪಗಳನ್ನು ಕ್ಷಮಿಸಿದರೆಂದು ಅವರು ನೆನಪಿಟ್ಟುಕೊಳ್ಳುವಂತೆ ದೇವರು ಇಸ್ರಾಯೇಲ್ಯರಿಗೆ ಪ್ರತಿ ವರ್ಷ ತುತ್ತೂರಿಗಳ ಹಬ್ಬವನ್ನು ಆಚರಿಸಲು ಹೇಳಿದರು. ಪವಿತ್ರ ಪಂಚಾಂಗದ ಪ್ರಕಾರ 7ನೇ ತಿಂಗಳಿನ ಮೊದಲನೇ ದಿನ ತುತ್ತೂರಿಯ ಧ್ವನಿಯಿಂದ ಪ್ರಕಟಿಸುವಂತೆ ದೇವರು ಅವರಿಗೆ ಆಜ್ಞಾಪಿಸಿದರು. ಇಸ್ರಾಯೇಲ್ಯರು ತುತ್ತೂರಿಗಳ ಶಬ್ದವನ್ನು ಕೇಳಿದಾಗ ಅವರು ತಮ್ಮ ಪಾಪಗಳನ್ನು ಕ್ಷಮಿಸಿದ ದೇವರ ಅನುಗ್ರಹಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸಿದರು ಮತ್ತು ಅವರಿಗೆ 10 ದಿನಗಳವರೆಗೆ ಪಶ್ಚಾತ್ತಾಪ ಪಡಲು ಸಮಯ ನೀಡಲಾಯಿತು. ಇದರ ಕುರಿತು ನೋಡಲು ಯಾಜಕ ಕಾಂಡ ಅಧ್ಯಾಯ 23ಕ್ಕೆ ಹೋಗೋಣ. ಯಾಜಕ ಕಾಂಡ ಅಧ್ಯಾಯ 23 ವಚನ 24. ಯಾಜಕ ಕಾಂಡ ಅಧ್ಯಾಯ 23 ವಚನ 24ರಲ್ಲಿ ಹೀಗೆ ಬರೆದಿದೆ: ನೀನು ಇಸ್ರಾಯೇಲ್ಯರಿಗೆ ಹೀಗೆ ಆಜ್ಞಾಪಿಸಬೇಕು, 7ನೇ ತಿಂಗಳಿನ ಮೊದಲನೆಯ ದಿನದಲ್ಲಿ ನಿಮಗೆ ಸಂಪೂರ್ಣ ವಿರಾಮವಿರಬೇಕು. ಅದನ್ನು ತುತ್ತೂರಿಗಳ ಧ್ವನಿಯಿಂದ ಪ್ರಕಟಿಸಬೇಕು. ದೇವಾರಾಧನೆಗಾಗಿ ಸಭೆ ಕೂಡಬೇಕು. ಸರ್ವದೋಷ ಪರಿಹಾರಕ ದಿನವನ್ನು ಪ್ರತಿ ವರ್ಷ 7ನೇ ತಿಂಗಳಿನ 10ನೆಯ ದಿನದಂದು ಆಚರಿಸಲಾಗುತ್ತದೆ. 7ನೇ ತಿಂಗಳಿನ 10ನೇ ದಿನದ 10 ದಿನಗಳ ಮುಂಚಿತವಾಗಿ, ಅಂದರೆ 7ನೇ ತಿಂಗಳಿನ ಮೊದಲನೇ ದಿನವು ತುತ್ತೂರಿಯ ಧ್ವನಿಯಿಂದ ಪ್ರಕಟಿಸುವ ಪವಿತ್ರ ಸಭಾಕೂಟವಾಗಿದೆ ಎಂದು ದೇವರು ನಮಗೆ ತಿಳಿಸಿದರು. ಅರಣ್ಯಕಾಂಡ ಅಧ್ಯಾಯ 29 ವಚನ 1 ನೋಡೋಣ. ಅಧ್ಯಾಯ 29 ವಚನ 1. ತುತ್ತೂರಿಗಳ ಧ್ವನಿಯಿಂದ ಪ್ರಕಟವಾಗುವ 7ನೇ ತಿಂಗಳಿನ ಮೊದಲನೇ ದಿನದಲ್ಲಿ ನೀವು ಯಾವ ಉದ್ಯೋಗವನ್ನು ನಡೆಸದೆ ದೇವಾರಾಧನೆಗಾಗಿ ಸಭೆ ಕೂಡಬೇಕು. ಪವಿತ್ರ ಪಂಚಾಂಗದ ಪ್ರಕಾರ 7ನೇ ತಿಂಗಳಿನ ಮೊದಲನೇ ದಿನ ಹಳೆ ಒಡಂಬಡಿಕೆಯಲ್ಲಿ ತುತ್ತೂರಿಗಳ ಹಬ್ಬವನ್ನು ಈ ರೀತಿ ಆಚರಿಸಲಾಯಿತು. ಅದರಲ್ಲಿ ನೀವು ಯೆಹೋವನಿಗೆ ಸುವಾಸನೆಯನ್ನುಂಟು ಮಾಡುವ ಸರ್ವಾಂಗ ಹೋಮಕ್ಕಾಗಿ 1 ಹೋರಿ, 1 ಟಗರು, 7 ಪೂರ್ಣಾಂಗವಾದ ವರುಷದ ಕುರಿ, ಇವುಗಳನ್ನು ಧಾನ್ಯ ನೈವೇದ್ಯಕ್ಕಾಗಿ ಆ ಹೋರಿಗೆ 9 ಸೇರು, ಟಗರಿಗೆ 6 ಸೇರು, ಒಂದೊಂದು ಕುರಿಗೆ 3 ಸೇರು ಈ ಮೇರೆಗೆ ಎಣ್ಣೆ ಬೆರೆಸಿದ ಗೋಧಿ ಹಿಟ್ಟನ್ನು ದೋಷ ಪರಿಹಾರಕ ಯಜ್ಞಕ್ಕಾಗಿ 1 ಹೋತವನ್ನು ತಂದು ಸಮರ್ಪಿಸಬೇಕು. ಅಮಾವಾಸ್ಯೆಯಲ್ಲಿಯೂ ದಿನಂಪ್ರತಿಯೂ ಮಾಡಬೇಕಾದ ಸರ್ವಾಂಗ ಹೋಮಗಳನ್ನು, ಅವುಗಳಿಗೆ ನೇಮಕವಾದ ಧಾನ್ಯ ದ್ರವ್ಯ, ಪಾನದ್ರವ್ಯ, ನೈವೇದ್ಯಗಳನ್ನು ಮಾತ್ರವಲ್ಲದೆ ಮೇಲೆ ಕಂಡ ಯಜ್ಞಗಳನ್ನು ಹೆಚ್ಚಾಗಿ ಮಾಡಬೇಕು. ಅವು ಯೆಹೋವನಿಗೆ ಸುಗಂಧ ಹೋಮವಾಗಿರುವವು. ಇದರ ನಂತರ ವಚನ 7ರಲ್ಲಿ ಸರ್ವದೋಷ ಪರಿಹಾರಕ ದಿನದ ಕುರಿತು ಹೇಳಲಾಗಿದೆ. 7ನೆಯ ತಿಂಗಳಿನ 10ನೇ ದಿನದಲ್ಲಿ ದೇವಾರಾಧನೆಗಾಗಿ ಸಭೆ ಕೂಡಬೇಕು. ತುತ್ತೂರಿಗಳ ಹಬ್ಬ ಮತ್ತು ಸರ್ವದೋಷ ಪರಿಹಾರಕ ದಿನವು ಪರಸ್ಪರ ಪ್ರತ್ಯೇಕವಾಗಿರುವುದಿಲ್ಲ, ಆದರೆ ಬೇರ್ಪಡಿಸಲಾಗದ ಸಂಬಂಧವನ್ನು ಹೊಂದಿದೆ ಎಂದು ದೇವರು ನಮಗೆ ಕಲಿಸಿದರು. ಆದ್ದರಿಂದ ದೇವರು ಪ್ರತಿ ವರ್ಷ ಪವಿತ್ರ ಪಂಚಾಂಗದ ಪ್ರಕಾರ 7ನೆಯ ತಿಂಗಳಿನ ಮೊದಲನೆಯ ದಿನದಂದು ತುತ್ತೂರಿಯ ಧ್ವನಿಯನ್ನು ಪ್ರಕಟಿಸುತ್ತಾ ಸರ್ವದೋಷ ಪರಿಹಾರಕ ದಿನಕ್ಕಾಗಿ ಸಿದ್ಧ ಮಾಡಿಕೊಳ್ಳುವಂತೆ ಆಜ್ಞಾಪಿಸಿದರು. ಹಾಗಾಗಿ ಸರ್ವದೋಷ ಪರಿಹಾರಕ ದಿನ ಮತ್ತು ತುತ್ತೂರಿಗಳ ಹಬ್ಬವನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ದೇವರ ಆಜ್ಞಾವಿಧಿ ನಿಯಮಗಳನ್ನು ತಿರಸ್ಕಾರದಿಂದ ಪರಿಗಣಿಸದೆ ಹಬ್ಬಗಳನ್ನು ಪವಿತ್ರವಾಗಿ ಆಚರಿಸುವುದರ ಬಗ್ಗೆ
ಯಾಜಕ ಕಾಂಡ ಅಧ್ಯಾಯ 26ರಲ್ಲಿ ಬರೆದಿರುವ ದೇವರ ಬೋಧನೆಯನ್ನು ನೋಡೋಣ. ಯಾಜಕ ಕಾಂಡ ಅಧ್ಯಾಯ 26 ವಚನ 14ರಲ್ಲಿ ಹೀಗೆ ಹೇಳಲಾಗಿದೆ: ಆದರೆ ನೀವು ನನ್ನ ಮಾತನ್ನು ಕೇಳದೆ ಈ ಆಜ್ಞೆಗಳನ್ನೆಲ್ಲ ಅನುಸರಿಸದೆ ನನ್ನ ನಿಯಮಗಳನ್ನು ಬೇಡವೆಂದು ನನ್ನ ವಿಧಿಗಳನ್ನು ತಳ್ಳಿಬಿಟ್ಟರೆ, ನೀವು ನನ್ನ ಆಜ್ಞೆಗಳನ್ನು ಅನುಸರಿಸದೆ ನನ್ನ ನಿಬಂಧನವನ್ನು ಮೀರಿ ನಡೆದರೆ, ನಾನು ನಿಮಗೆ ಮಾಡುವುದೇನೆಂದರೆ ಕ್ಷಯರೋಗ, ಚಳಿಜ್ವರ ಮುಂತಾದ ಭಯಂಕರ ವ್ಯಾಧಿಗಳನ್ನು ನಿಮ್ಮಲ್ಲಿ ಇರುವಂತೆ ಮಾಡುವೆನು. ಇವುಗಳ ದೆಸೆಯಿಂದ ನೀವು ಕಂಗೆಟ್ಟವರಾಗಿಯೂ ಮನಗುಂದಿದವರಾಗಿಯೂ ಇರುವಿರಿ. ನೀವು ಬೀಜ ಬಿತ್ತಿದಾಗ ಅದರ ಫಲವು ನಿಮಗೆ ದೊರೆಯದೆ ಹೋಗುವುದು. ಶತ್ರುಗಳು ಬಂದು ಅದನ್ನು ತಿಂದು ಬಿಡುವರು. ದೇವರ ಆಜ್ಞಾವಿಧಿ ನಿಯಮಗಳನ್ನು ಬೇಡವೆಂದು ತಳ್ಳಿಬಿಡುವವರ ಮೇಲೆ ಇಂತಹ ಶಿಕ್ಷೆ ಮತ್ತು ಶಾಪವು ಬರುತ್ತದೆ ಎಂದು ದೇವರು ಹೇಳಿದರು. ವಿಮೋಚನಾ ಕಾಂಡ ಅಧ್ಯಾಯ 20ಕ್ಕೆ ಹೋಗೋಣ. ವಚನ 6ರಲ್ಲಿ ಹೀಗೆ ಹೇಳುತ್ತದೆ: ದೇವರು ಏನನ್ನು ತೋರಿಸುವರು? ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಕೊಳ್ಳುವವರಿಗೋ 1000 ತಲೆಗಳವರೆಗೆ ದಯೆ ತೋರಿಸುವವನಾಗಿಯೂ ಇದ್ದೇನೆ. ನಾವು ಇಂದು ಆಚರಿಸುತ್ತಿರುವ ಹಬ್ಬವು ನಾವು ಕೈಕೊಳ್ಳಬೇಕಾದ ಒಂದು ಆಜ್ಞೆಯಾಗಿದೆ, ಆದೇಶವಾಗಿದೆ ಮತ್ತು ದೇವರು ನಮಗೆ ಆಜ್ಞಾಪಿಸಿರುವ ಒಡಂಬಡಿಕೆಯಾಗಿದೆ. ದೇವರ ಆಜ್ಞೆಗಳನ್ನು ಕೈಕೊಳ್ಳುವವರಿಗೆ ಎಷ್ಟು ತಲೆಗಳವರೆಗೆ ಅವರು ಪ್ರೀತಿಯನ್ನು ತೋರಿಸುತ್ತಾರೆ? ದೇವರು ಈ ಜನರ 1000 ತಲೆಗಳಿಗೆ ಪ್ರೀತಿಯನ್ನು ತೋರಿಸುವುದಾಗಿ ವಾಗ್ದಾನ ಮಾಡಿದರು. ಈ ಹಬ್ಬದಲ್ಲಿ ಈ ವಾಗ್ದಾನವನ್ನು ಮಾಡಿದರು. ಹೊಸ ಒಡಂಬಡಿಕೆಯ ಕಾಲದಲ್ಲಿ ನಾವು ದೇವರಿಗೆ ಅರ್ಪಿಸಬಹುದಾದ ಪ್ರಮುಖ ವಿಷಯವು ಪ್ರಾರ್ಥನೆಯಾಗಿದೆ. ಆದ್ದರಿಂದಲೇ ದೇವರು ನಮಗೆ ಪ್ರಾರ್ಥನೆಯ ವಾರವನ್ನು ತುತ್ತೂರಿಗಳ ಹಬ್ಬದಿಂದ ಆರಂಭಿಸಿ ಸರ್ವದೋಷ ಪರಿಹಾರಕ ದಿನದವರೆಗೆ ಆಚರಿಸಲು ಅನುಮತಿಸಿದರು. ಲೂಕ ಅಧ್ಯಾಯ 1ರ ಮೂಲಕ ಈ ಪ್ರಾರ್ಥನೆಯು ವಾರದಲ್ಲಿ ನಡೆಯುವ ದೇವರ ಕೆಲಸ ಮತ್ತು ಸಂತರು ಪ್ರಾರ್ಥಿಸುವಾಗ ಈ ಪ್ರಾರ್ಥನೆಯು ದೇವರ ಕಡೆಗೆ ಏರುವ ಪ್ರಕ್ರಿಯೆಯನ್ನು ಗಮನ ಕೊಟ್ಟು ನೋಡೋಣ. ಲೂಕ ಅಧ್ಯಾಯ 1 ವಚನ 8ರಲ್ಲಿ ಹೀಗೆ ಬರೆದಿದೆ: ಹೀಗಿರಲಾಗಿ ಜಕರಿಯನ ವರ್ಗದ ಸರತಿ ಬಂದಾಗ ಅವನು ದೇವರ ಸನ್ನಿಧಿಯಲ್ಲಿ ಯಾಜಕ ಧರ್ಮವನ್ನು ನಡೆಸುತ್ತಿರಲು ದೇವಾಲಯದೊಳಕ್ಕೆ ಹೋಗಿ ಧೂಪವನ್ನರ್ಪಿಸುವುದು ಯಾಜಕರ ಮರ್ಯಾದೆಯ ಪ್ರಕಾರ ಅವನ ಪಾಲಿಗೆ ಬಂತು. ಧೂಪವನ್ನು ಅರ್ಪಿಸುವ ಹೊತ್ತಿನಲ್ಲಿ ಜನರ ಗುಂಪೆಲ್ಲ ಹೊರಗೆ ನಿಂತು ಏನು ಮಾಡುತ್ತಿದ್ದರು? ದೇವರನ್ನು ಪ್ರಾರ್ಥಿಸುತ್ತಿರಲಾಗಿ. ಎಲ್ಲ ಇಸ್ರಾಯೇಲ್ಯರು ಹೊರಗೆ ಪ್ರಾರ್ಥನೆ ಮಾಡುವಾಗ ಯಾಜಕರು ದೇವಾಲಯದ ಒಳಗೆ ಹೋಗಿ ಧೂಪವನ್ನು ಅರ್ಪಿಸಿದರು. ಪವಿತ್ರಾತ್ಮನ ಕಾಲದಲ್ಲಿ ದೇವರು ಆಧ್ಯಾತ್ಮಿಕ ಮಹಾಯಾಜಕರಾಗಿದ್ದಾರೆ ಅಲ್ಲವೇ? ಯೇಸು ಸಿದ್ಧಿಗೆ ಬಂದು ದೇವರಿಂದ ಮೆಲ್ಕಿಜೆದೇಕನ ತರಹದ ಮಹಾಯಾಜಕ ನೆನೆಸಿಕೊಂಡವನಾಗಿ ಎಂದು ಸತ್ಯವೇದದಲ್ಲಿ ಬರೆದಿದೆ. ಹಾಗಾದರೆ ಈ ಹಬ್ಬದಂದು ಮಹಾಯಾಜಕನು ದೇವಾಲಯದಲ್ಲಿ ಧೂಪವನ್ನು ಅರ್ಪಿಸುವಾಗ ದೇವರ ಜನರಾದ ನಾವು ಏನು ಮಾಡಬೇಕು? ನಾವು ಒಟ್ಟಾಗಿ ಪ್ರಾರ್ಥಿಸಬೇಕು. ಯಾಜಕರು ಅರ್ಪಿಸುವ ಧೂಪವು ದೇವಜನರ ಪ್ರಾರ್ಥನೆಯೊಂದಿಗೆ ಸೇರಿರಬೇಕು. ಪ್ರಾರ್ಥನೆ ಇಲ್ಲದೆ ಆರಾಧನೆಯನ್ನು ಎಂದಿಗೂ ಪರಿಪೂರ್ಣವೆಂದು ಪರಿಗಣಿಸಲಾಗುವುದಿಲ್ಲ. ಆರಾಧನೆಗೆ ಪ್ರಾರ್ಥನೆಗಳು ಅಗತ್ಯವಾಗಿದೆ. ಅಪೊಸ್ತಲ ಯೋಹಾನನಿಗೆ ತೋರಿಸಿದ ಪ್ರಕಟಣೆಯ ಮೂಲಕ ಪ್ರಾರ್ಥನೆಯ ಮಹತ್ವವನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಪ್ರಕಟಣೆ ಅಧ್ಯಾಯ 8 ವಚನ 3 ನೋಡೋಣ. ಆಮೇಲೆ ಮತ್ತೊಬ್ಬ ದೇವದೂತನು ಬಂದು ಯಜ್ಞವೇದಿಯ ಬಳಿಯಲ್ಲಿ ನಿಂತನು. ಅವನ ಕೈಯಲ್ಲಿ ಚಿನ್ನದ ಧೂಪಾರತಿ ಇತ್ತು. ಸಿಂಹಾಸನದ ಮುಂದಣ ಚಿನ್ನದ ಧೂಪವೇದಿಯ ಮೇಲೆ ಧೂಪಾರತಿಯೊಂದಿಗೆ ಏನನ್ನು ಸಮರ್ಪಿಸಿದನು? ದೇವ ಜನರೆಲ್ಲರ ಪ್ರಾರ್ಥನೆಗಳ ಜೊತೆಯಲ್ಲಿ ಸಮರ್ಪಿಸುವುದಕ್ಕಾಗಿ ಅವನಿಗೆ ಬಹಳ ಧೂಪ ಕೊಡಲ್ಪಟ್ಟಿತು. ಆಗ ಧೂಪದ ಹೊಗೆಯು ದೇವದೂತನ ಕೈಯೊಳಗಿಂದ ಹೊರಟು ದೇವಜನರ ಪ್ರಾರ್ಥನೆಗಳೊಂದಿಗೆ ಕೂಡಿ ಧೂಪದ ಹೊಗೆಯು ಎಲ್ಲಿಗೆ ಏರಿ ಹೋಯಿತು? ದೇವರ ಸನ್ನಿಧಿಗೆ ಏರಿ ಹೋಯಿತು. ತರುವಾಯ ಆ ದೇವದೂತನು ಧೂಪಾರತಿಯನ್ನು ತೆಗೆದುಕೊಂಡು ಯಜ್ಞವೇದಿಯ ಮೇಲಿದ್ದ ಕೆಂಡಗಳಿಂದ ತುಂಬಿಸಿ ಭೂಮಿಗೆ ಬಿಸಾಡಿದನು. ಆಗ ಗುಡುಗುಗಳು, ವಾಣಿಗಳು, ಮಿಂಚುಗಳು, ಭೂಕಂಪವು ಉಂಟಾದವು. ಧೂಪದ ಹೊಗೆಯು ದೇವದೂತನ ಕೈಯೊಳಗಿಂದ ಹೊರಟು ದೇವಜನರ ಪ್ರಾರ್ಥನೆಗಳೊಂದಿಗೆ ಕೂಡಿ ದೇವರ ಸನ್ನಿಧಿಗೆ ಏರಿ ಹೋಯಿತು ಎಂದು ಬರೆಯಲಾಗಿದೆ. ಸದಸ್ಯರೇ, ಯಾಜಕರು ದೇವರಿಗೆ ಯಜ್ಞವನ್ನು ಅರ್ಪಿಸಿದಾಗ ಎಲ್ಲಾ ಜನರು ಹೊರಗೆ ಪ್ರಾರ್ಥನೆ ಮಾಡುವ ಮೂಲಕ ಆರಾಧನೆಯ ಆಚಾರದಲ್ಲಿ ಭಾಗವಹಿಸಿದರು ಎಂದರ್ಥವಲ್ಲವೇ? ಅಪೊಸ್ತಲ ಯೋಹಾನನು ಸಂತರ ಪ್ರಾರ್ಥನೆಗಳು ಎಲ್ಲಿಗೆ ಹೋಗುತ್ತವೆ ಎಂಬ ದೈವದರ್ಶನವನ್ನು ನೋಡಿದನು. ಧೂಪದ ಹೊಗೆಯು ದೇವದೂತನ ಕೈಯೊಳಗಿಂದ ಹೊರಟು ದೇವಜನರ ಪ್ರಾರ್ಥನೆಗಳೊಂದಿಗೆ ಕೂಡಿ ದೇವರ ಸನ್ನಿಧಿಗೆ ಏರಿ ಹೋಗಿದ್ದನ್ನು ನೋಡಿದನು.
ಯಾರ ಪ್ರಾರ್ಥನೆಯನ್ನು ಬಿಡದೆ ಅವರೆಲ್ಲರ ಪ್ರಾರ್ಥನೆಯು ದೇವರ ಸನ್ನಿಧಿಗೆ ಏರಿ ಹೋಯಿತು ಎಂದು ಸತ್ಯವೇದ ಹೇಳುತ್ತದೆ. ಆದ್ದರಿಂದ ಯಾಜಕರು ಅರ್ಪಿಸುವ ಧೂಪ ಮತ್ತು ಜನರ ಪ್ರಾರ್ಥನೆಯನ್ನು ಯಾವಾಗಲೂ ಒಟ್ಟಿಗೆ ಅರ್ಪಿಸಬೇಕು. ಈ ಕಾರಣದಿಂದಲೇ ಸಬ್ಬತ್ ದಿನದ ಆರಾಧನೆಯಲ್ಲಿ ಮತ್ತು ದಿನನಿತ್ಯದ ಪ್ರಾರ್ಥನೆಯ ಸಮಯದಲ್ಲಿ ನಾವು ಯಾವಾಗಲೂ ಪ್ರಾರ್ಥಿಸುತ್ತೇವೆ ಅಲ್ಲವೇ? ಸರ್ವದೋಷ ಪರಿಹಾರಕ ದಿನದವರೆಗೆ ಈ 10 ದಿನಗಳ ಪ್ರಾರ್ಥನೆಯಲ್ಲಿ ನಾವು ಬಹಳಷ್ಟು ಪ್ರಾರ್ಥಿಸಬೇಕು. ಪ್ರಕಟಣೆ ಅಧ್ಯಾಯ 5 ವಚನ 6 ನೋಡೋಣ. ಅಧ್ಯಾಯ 5 ವಚನ 6ರಲ್ಲಿ ಹೀಗೆ ಬರೆದಿದೆ: ಸಿಂಹಾಸನವು 4 ಜೀವಿಗಳು ಇದ್ದ ಸ್ಥಳಕ್ಕೂ ಹಿರಿಯರು ಇದ್ದ ಸ್ಥಳಕ್ಕೂ ಮಧ್ಯದಲ್ಲಿ ಒಂದು ಕುರಿ ಕೊಯ್ಯಲ್ಪಟ್ಟದ್ದಾಗಿ ನಿಂತಿರುವುದನ್ನು ಕಂಡೆನು. ಅದಕ್ಕೆ 7 ಕೊಂಬುಗಳು 7 ಕಣ್ಣುಗಳು ಇದ್ದವು. ಅವು ಏನೆಂದರೆ ಭೂಮಿಯ ಮೇಲೆಲ್ಲ ಕಳುಹಿಸಲ್ಪಟ್ಟಿರುವ ದೇವರ 7 ಆತ್ಮಗಳು. ಈತನು ಮುಂದೆ ಬಂದು ಸಿಂಹಾಸನದ ಮೇಲೆ ಕೂತಿದ್ದಾತನ ಬಲಗೈಯೊಳಗಿಂದ ಆ ಸುರುಳಿಯನ್ನು ತೆಗೆದುಕೊಂಡಾಗ ಆ 4 ಜೀವಿಗಳು 24 ಮಂದಿ ಹಿರಿಯರು ಯಜ್ಞದ ಕುರಿಯಾದಾತನ ಪಾದಕ್ಕೆ ಬಿದ್ದರು. ಹಿರಿಯರ ಕೈಗಳಲ್ಲಿ ವೀಣೆಗಳು ಯಾವ ಧೂಪದಿಂದ? ದೇವಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ್ದ ಚಿನ್ನದ ಧೂಪಾರತಿಗಳು ಇದ್ದವು. ನಾವು ದೇವರಿಗೆ ಅರ್ಪಿಸುವ ಪ್ರಾರ್ಥನೆಗಳು ಎಂದಿಗೂ ಕಣ್ಮರೆಯಾಗುವುದಿಲ್ಲ. ನಮ್ಮ ಪ್ರಾರ್ಥನೆಗಳು ಆ ಕ್ಷಣಕ್ಕೆ ಮಾತ್ರ ಇರುವುದಿಲ್ಲ ಅಥವಾ ಸ್ವಲ್ಪ ಸಮಯದ ನಂತರ ಅವುಗಳು ಮರೆತು ಹೋಗುವುದಿಲ್ಲ. ನಮ್ಮ ಎಲ್ಲ ಪ್ರಾರ್ಥನೆಗಳು ಧೂಪದ ಹೊಗೆಯಾಗಿ ದೇವದೂತರು ಅದನ್ನು ದೇವರ ಸಿಂಹಾಸನಕ್ಕೆ ಕೊಂಡೊಯ್ಯುತ್ತಾರೆ. ಆದುದರಿಂದ ಪ್ರತಿದಿನವೂ ನಾವು ದೇವರು ಸ್ವೀಕರಿಸುವ ಯೋಗ್ಯವಾದ ಪ್ರಾರ್ಥನೆಗಳನ್ನು ಸಮರ್ಪಿಸಬೇಕು. ತುತ್ತೂರಿಗಳ ಹಬ್ಬದಲ್ಲಿ ಅರ್ಪಿಸುವ ಪ್ರಾರ್ಥನೆಗಳು ಪಶ್ಚಾತ್ತಾಪದ ಪ್ರಾರ್ಥನೆಗಳಾಗಿರಬೇಕು. ನಮ್ಮ ಪ್ರಾರ್ಥನೆಯ ಗಮನವು ಪಶ್ಚಾತ್ತಾಪವಾಗಿರುವುದರಿಂದ ನಾವು ವರ್ಷಪೂರ್ತಿ ಮಾಡಿದ ಪಾಪಗಳಿಗಾಗಿ ಮಾತ್ರವಲ್ಲ, ನಾವು ಪರಲೋಕದಲ್ಲಿ ಮಾಡಿದ ಎಲ್ಲ ಪಾಪಗಳು ಮತ್ತು ಅಪರಾಧಗಳಿಗಾಗಿ ನಮ್ಮ ಹೃದಯದ ಆಳದಿಂದ ಪಶ್ಚಾತ್ತಾಪ ಪಡಬೇಕು. ನಮ್ಮ ಪ್ರಾಮಾಣಿಕ ಪಶ್ಚಾತ್ತಾಪದ ಮೂಲಕ ನಾವು ತಂದೆ ತಾಯಿಯನ್ನು ಮೆಚ್ಚಿಸಿ ನಿತ್ಯ ಪರಲೋಕ ರಾಜ್ಯಕ್ಕೆ ಹಿಂತಿರುಗಬಹುದು. ನಮ್ಮ ದುರ್ಬಲತೆಗಳು ದೇವರಿಗೆ ಚೆನ್ನಾಗಿ ತಿಳಿದಿದೆ. ದೇವರು ನಮ್ಮ ದೌರ್ಬಲ್ಯಗಳನ್ನು ಚೆನ್ನಾಗಿ ತಿಳಿದಿರುವುದರಿಂದ ಅವರು ಯಾವಾಗಲೂ ನಮಗಾಗಿ ಪ್ರಾರ್ಥಿಸುತ್ತಾರೆ. ರೋಮಾಪುರದವರಿಗೆ ಅಧ್ಯಾಯ 8ಕ್ಕೆ ಹೋಗೋಣ. ರೋಮಾಪುರದವರಿಗೆ ಅಧ್ಯಾಯ 8 ವಚನ 21. ಆದರೂ ಅದಕ್ಕೊಂದು ನಿರೀಕ್ಷೆಯುಂಟು, ಏನೆಂದರೆ ಆ ಜಗತ್ತು ಕೂಡ ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದುವುದೇ. ಜಗತ್ತೆಲ್ಲ ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರುತ್ತದೆಂದು ನಾವು ಬಲ್ಲೆವು. ಇದು ಮಾತ್ರವಲ್ಲದೆ ಪ್ರಥಮ ಫಲವಾಗಿರುವ ಪವಿತ್ರಾತ್ಮ ವರವನ್ನು ಹೊಂದಿದ ನಾವಾದರೂ ದೇವಪುತ್ರರ ಪದವಿಯನ್ನು, ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆ ನರಳುತ್ತೇವೆ. ನಾವು ರಕ್ಷಣೆಯನ್ನು ಹೊಂದಿದವರಾದರೂ ಇನ್ನೂ ಎದುರು ನೋಡುವವರಾಗಿದ್ದೇವೆ. ಎದುರು ನೋಡುವ ಪದವಿ ಪ್ರತ್ಯಕ್ಷವಾಗಿದ್ದರೆ ಎದುರು ನೋಡುವುದೇಕೆ? ಪ್ರತ್ಯಕ್ಷವಾದದ್ದನ್ನು ಎದುರು ನೋಡುವುದುಂಟೆ. ಆದರೆ ಕಾಣದಿರುವುದನ್ನು ನಾವು ಎದುರು ನೋಡುವವರಾಗಿದ್ದರೆ ತಾಳ್ಮೆಯಿಂದ ಕಾದುಕೊಂಡಿರುವೆವು. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದ್ದರಿಂದ ಪವಿತ್ರಾತ್ಮನು ಏನು ಮಾಡುತ್ತಾರೆ? ಮಾತಿಲ್ಲದಂಥ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಕೆಲವೊಮ್ಮೆ ನಾವು ಪದೇ ಪದೇ ಪ್ರಾರ್ಥಿಸುತ್ತೇವೆ, ಏನು ಪ್ರಾರ್ಥಿಸಬೇಕು ಅಥವಾ ಅದನ್ನು ಹೇಗೆ ಹೇಳಬೇಕು ಎಂದು ತಿಳಿಯದೆ ಅದೇ ವಿಷಯಗಳನ್ನು ಪದೇ ಪದೇ ಹೇಳುತ್ತೇವೆ. ಆದರೆ ಈ ಕಾರಣದಿಂದ ಸತ್ಯವೇದದ ಪ್ರಕಾರ ಪವಿತ್ರಾತ್ಮನು ತಾನೇ ಮಾತಿಲ್ಲದಂಥ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾರೆ. ವಚನ 33ರಲ್ಲಿ ಇದನ್ನು ದೃಢಪಡಿಸಿಕೊಳ್ಳೋಣ. ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರು? ದೇವರೇ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿದ್ದಾನೆ. ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಏನು ಮಾಡುತ್ತಿದ್ದಾರೆ? ನಮಗೋಸ್ಕರ ಬೇಡುವವನಾಗಿದ್ದಾನೆ. ಬೇಡುವುದು ಅಂದರೆ ಪ್ರಾರ್ಥಿಸುವುದು ಎಂದರ್ಥ ಅಲ್ಲವೇ? ದೇವರು ನಿರಂತರವಾಗಿ ನಮಗಾಗಿ ಪ್ರಾರ್ಥಿಸುತ್ತಾರೆ ಎಂದು ಸತ್ಯವೇದವು ಹೇಳುತ್ತದೆ. ದೇವರು ಇಸ್ರಾಯೇಲ್ಯರಿಗೆ ತುತ್ತೂರಿ ಊದಿ ಚಿನ್ನದ ಬಸವನ ವಿಗ್ರಹವನ್ನು ಪೂಜಿಸಿದ ಅವರ ಪಾಪಕ್ಕಾಗಿ ಪಶ್ಚಾತ್ತಾಪ ಪಡಲು ಅವರಿಗೆ ಸಮಯವನ್ನು ನೀಡಿದಂತೆ ಪ್ರಾರ್ಥನೆಯ ಮೂಲಕ ಪಶ್ಚಾತ್ತಾಪ ಪಡಲು ದೇವರು ನಮಗೆ ಸಮಯವನ್ನು ನೀಡುತ್ತಾರೆ. ಈ ಪ್ರಾರ್ಥನೆಗಳ ಮೂಲಕ ದೇವರು ಅವರೊಂದಿಗೆ ನಮ್ಮ ಸಂಬಂಧವನ್ನು ಬಲಪಡಿಸಲು
ಅವರೊಂದಿಗೆ ಮಾತನಾಡಲು ಮತ್ತು ನಾವು ಈ ಭೂಮಿಯ ಮೇಲೆ ವರ್ಷವಿಡೀ ಮಾಡಿದ ಎಲ್ಲ ಪಾಪಗಳನ್ನು ಹಾಗೂ ಈ ಭೂಮಿಗೆ ಇಳಿದು ಬರುವ ಮುಂಚೆ ನಾವು ಪರಲೋಕದಲ್ಲಿ ಮಾಡಿದ ಎಲ್ಲ ಪಾಪಗಳನ್ನು ಪರಿಶೀಲಿಸಲು ಅನುಮತಿಸುತ್ತಾರೆ. 회개의 그 기도 시간을 가지라고 나팔을 길게 불어주었고 ಇಬ್ರಿಯರಿಗೆ ಅಧ್ಯಾಯ 7ರಲ್ಲಿ ಇನ್ನೊಂದು ವಚನವನ್ನು ನೋಡೋಣ. ಇಬ್ರಿಯರಿಗೆ ಅಧ್ಯಾಯ 7 ವಚನ 22 ಓದೋಣ. 이와 같이 ಯೇಸು ಆಣೆಯೊಡನೆಯೇ ಯಾಜಕನಾದದರಿಂದ ಎಷ್ಟೋ ಶ್ರೇಷ್ಠವಾದ ಒಡಂಬಡಿಕೆಗೆ ಹೊಣೆಗಾರನಾದನು. ಲೇವಿಯರು ಶಾಶ್ವತವಾಗಿ ಉದ್ಯೋಗ ನಡೆಸುವುದಕ್ಕೆ ಮರಣವು ಅಡ್ಡಿಯಾದದರಿಂದ ಅವರಲ್ಲಿ ಯಾಜಕರಾದವರು ಅನೇಕರು. ಆತನಾದರೋ ಸದಾಕಾಲವಿರುವುದರಿಂದ ಆತನ ಯಾಜಕತ್ವವು ಮತ್ತೊಬ್ಬರಿಗೆ ಹೋಗುವಂಥದ್ದಲ್ಲ. ಯೇಸು ಯಾವ ರೀತಿಯ ಯಾಜಕತ್ವವನ್ನು ಹೊಂದಿದ್ದಾರೆ? ಅವರು ಶಾಶ್ವತವಾದ ಯಾಜಕತ್ವವನ್ನು ಹೊಂದಿದ್ದಾರೆಂದು ಬರೆಯಲಾಗಿದೆ. ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಯಾವುದಕ್ಕಾಗಿ ಬದುಕುತ್ತಿದ್ದಾರೆ? ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವವನಾಗಿದ್ದಾನೆ. ಸತ್ಯವೇದದಲ್ಲಿ ದೇವರಾಗಿರುವ ಕ್ರಿಸ್ತನು ಈ ಕ್ಷಣದಲ್ಲಿಯೂ ನಮಗಾಗಿ ನಿರಂತರವಾಗಿ ಪ್ರಾರ್ಥಿಸುತ್ತಿರುವುದನ್ನು ನಾವು ಸತ್ಯವೇದದ ಮೂಲಕ ದೃಢಪಡಿಸಿಕೊಳ್ಳಬಹುದು. ಸದಸ್ಯರೇ, ನಾವು ಇಂದು ಆಚರಿಸುತ್ತಿರುವ ತುತ್ತೂರಿಗಳ ಹಬ್ಬದ ಮೂಲಕ ನಾವು ಲೋಕದಾದ್ಯಂತ ಇರುವ ಎಲ್ಲಾ ಜನರ ಕಡೆಗೆ ತುತ್ತೂರಿಯನ್ನು ಊದುತ್ತಾ ಪರಲೋಕ ರಾಜ್ಯವು ಹತ್ತಿರವಾಗಿದೆ, ಪಶ್ಚಾತ್ತಾಪ ಪಡಿರಿ ಎಂದು ಅವರಿಗೆ ಹೇಳಬೇಕು. ಆದ್ದರಿಂದ ನಮ್ಮ ತುತ್ತೂರಿ ಧ್ವನಿಯು ಮಹತ್ವದ ಅರ್ಥವನ್ನು ಹೊಂದಿದೆ. ಪರಲೋಕದಲ್ಲಿ ಪಾಪಗಳನ್ನು ಮಾಡಿ ಈ ಭೂಮಿಗೆ ದೊಬ್ಬಲ್ಪಟ್ಟ ಎಲ್ಲ ಮಾನವ ಕುಲವು ಯಾವುದಕ್ಕೆ ಆದ್ಯತೆ ನೀಡಬೇಕು? ಪಶ್ಚಾತ್ತಾಪಕ್ಕೆ ಆದ್ಯತೆ ನೀಡಬೇಕು ಅಲ್ಲವೇ? ನಾವು ಪಾಪ ಮಾಡಿ ಈ ಭೂಮಿಗೆ ದೊಬ್ಬಲ್ಪಟ್ಟದ್ದರಿಂದ ನಮ್ಮೆಲ್ಲರಿಗೂ ದೇವರಿಂದ ಕ್ಷಮೆ ಕೇಳುವ ಜವಾಬ್ದಾರಿ ಇರಬೇಕು ಎಂದು ನಾನು ಭಾವಿಸುತ್ತೇನೆ. 인지상정이 아닌가 하는 생각이 듭니다. 그래서 우리 ಹಾಗಾದರೆ ನಮ್ಮ ನಂಬಿಕೆಯ ಜೀವನದಲ್ಲಿ ಅತ್ಯಂತ ಅಗತ್ಯವಾದದ್ದು ಪಾಪಗಳ ಕ್ಷಮೆಯಾಗಿದೆ. 얻기 전에 ಪಾಪ ಕ್ಷಮೆಯನ್ನು ಸ್ವೀಕರಿಸಲು ನಾವು ಪಶ್ಚಾತ್ತಾಪ ಪಡಬೇಕು. 이제까지 우리의 ನಾವು ಲೌಕಿಕ ಸಂತೋಷ ಅಥವಾ ಲೋಕದ ದುರಾಸೆಗಾಗಿ ನಮ್ಮ ಜೀವನವನ್ನು ಜೀವಿಸಿದ್ದರೆ 갔던 것이라면 회개 ನಾವು ಪಶ್ಚಾತ್ತಾಪ ಪಡಬೇಕು ಮತ್ತು ನಮ್ಮ ಹೃದಯ, ಮನಸ್ಸು, ಆತ್ಮ ಮತ್ತು ಶಕ್ತಿಯನ್ನು ದೇವರ ಕಡೆಗೆ ತಿರುಗಿಸಬೇಕು. 이제 다 돌이켜 ನಾವು ಇದನ್ನು ಮಾಡಿದಾಗ ನಾವು ಬದಲಾಗಬಹುದು. ಇದರಿಂದ ನಮ್ಮ ನಂಬಿಕೆ ಬಲವಾಗುತ್ತದೆ ಮತ್ತು ನಮ್ಮ ಹೃದಯಗಳು ಯಾವಾಗಲೂ ದೇವರ ಕಡೆಗೆ ಇರುತ್ತದೆ. ಇಂದಿನ ಪ್ರಸಂಗವನ್ನು ಮುಗಿಸುವ ಮುಂಚೆ ಇನ್ನೊಂದು ವಚನ ನೋಡೋಣ. ಲೂಕನ ಸುವಾರ್ತೆಯನ್ನು ನೋಡೋಣ. ಲೂಕ ಅಧ್ಯಾಯ 11 ವಚನ 9. ಹಾಗೆಯೇ ನಾನು ನಿಮಗೆ ಹೇಳುವುದೇನೆಂದರೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, 그러면 찾을 ತಟ್ಟಿರಿ ನಿಮಗೆ ತೆರೆಯುವುದು. 것이라. 그러면 너희에게 ಯಾಕಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನೂ ಹೊಂದುವನು, ಹುಡುಕುವವನಿಗೆ ಸಿಗುವುದು, 찾는 이가 ತಟ್ಟುವವನಿಗೆ ತೆರೆಯುವುದು. 두드리는 이에게 열릴 것이니라. ನಿಮ್ಮಲ್ಲಿ ತಂದೆಯಾದವನು 중에 아비 된 자가 ಮೀನನ್ನು ಕೇಳುವ ಮಗನಿಗೆ 선을 ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು, ಅಂದರೆ ನಮ್ಮ ಪರಲೋಕದ ತಂದೆ, ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ ಅಂದನು. ಬೇಡಿಕೊಳ್ಳಿರಿ ಬದಲಿಗೆ ಬಳಸಬಹುದಾದ ಇನ್ನೊಂದು ಪದ ಯಾವುದು? ನಾವು ದೇವರ ಬಳಿ ಏನನ್ನಾದರೂ ಕೇಳಿದಾಗ ನಾವು ಅದನ್ನು ಯಾವಾಗಲೂ ಪ್ರಾರ್ಥನೆ ಎಂಬ ವಿಧಾನದ ಮೂಲಕ ಮಾಡುತ್ತೇವೆ ಅಲ್ಲವೇ? ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮವರವನ್ನು ಕೊಡುವನಲ್ಲವೇ ಅಂದನು. ಅಂದರೆ ಅವರ ಬಳಿ ಪ್ರಾರ್ಥಿಸುವವರಿಗೆ ಅವರು ಪವಿತ್ರಾತ್ಮವನ್ನು ನೀಡುತ್ತಾರೆ ಎಂದರ್ಥ. ಸದಸ್ಯರೇ, ಇದರರ್ಥ ನಾವು ಪ್ರಾರ್ಥಿಸುವಾಗ ನಾವು ಪವಿತ್ರಾತ್ಮ ಮತ್ತು ದೇವರ ಆಶೀರ್ವಾದವನ್ನು ಸ್ವೀಕರಿಸಬಹುದು ಎಂದರ್ಥ ಅಲ್ಲವೇ? ನಾವು ಪ್ರಾರ್ಥನೆಯ ಮೂಲಕ ದೇವರಿಂದ ಪಾಪಗಳ ಕ್ಷಮೆಯನ್ನು ಸಹ ಸ್ವೀಕರಿಸಬಹುದು. ಈ ಹಬ್ಬದ ಮೂಲಕ ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯ ಎಲ್ಲ ಜನರನ್ನು ಪಶ್ಚಾತ್ತಾಪಕ್ಕೆ ಮುನ್ನಡೆಸಲು 먼저 우리가 ಲೋಕದಾದ್ಯಂತ ಇನ್ನೂ ಸತ್ಯಕ್ಕೆ ಬರದ ಎಲ್ಲ ಜನರಿಗೆ 또 아직까지 ಧೈರ್ಯದಿಂದ ಬೋಧಿಸಲು ನಾವು ಮೊದಲು ಸಂಪೂರ್ಣವಾಗಿ ಪಶ್ಚಾತ್ತಾಪ ಪಡಬೇಕು ಅಲ್ಲವೇ? 전할 수 있지 않겠습니까? 그렇게 해서 ಸಂಪೂರ್ಣವಾಗಿ ಪಶ್ಚಾತ್ತಾಪ ಪಡುವ ಮೂಲಕ ನಾವು ದೇವರ ಅದ್ಭುತ ಸತ್ಯವನ್ನು ಮತ್ತು ಪಶ್ಚಾತ್ತಾಪದ ಸಂದೇಶವನ್ನು ಇಡೀ ಲೋಕದಾದ್ಯಂತ ಹರಡೋಣ. 회개와 더불어서 ಪಶ್ಚಾತ್ತಾಪದ ಸುದ್ದಿಯ ಜೊತೆಗೆ ದೇವರು ಪಾಪಗಳ ಕ್ಷಮೆ, ರಕ್ಷಣೆ, ನಿತ್ಯ ಜೀವ ಮತ್ತು ಪರಲೋಕ ರಾಜ್ಯದ ಬಾಗಿಲನ್ನು ವಿಶಾಲವಾಗಿ ತೆರೆಯುತ್ತಾರೆ ಎಂಬ ಸಂತೋಷದ ಸಂದೇಶವನ್ನು ನಾವು ಬೋಧಿಸಬೇಕು. 소식도 아울러 전할 수 있는 우리 모두가 되어야 되겠습니다. 오늘
ನಮ್ಮ ಪಶ್ಚಾತ್ತಾಪಕ್ಕಾಗಿ ದೇವರು ನಮಗೆ ತುತ್ತೂರಿಗಳ ಹಬ್ಬವನ್ನು ಆಚರಿಸಲು ಅವಕಾಶ ನೀಡಿದ್ದಾರೆ. ಈಗ ನಾವು ಲೋಕದ ಕಡೆಗೆ ತುತ್ತೂರಿಯನ್ನು ಊದಬೇಕು. ಭೂಮಿಯಲ್ಲಿ ವಾಸಿಸುತ್ತಿರುವ ಎಲ್ಲಾ ಜನರನ್ನು ಪಶ್ಚಾತ್ತಾಪಕ್ಕೆ ಮುನ್ನಡೆಸಬೇಕು. 세계를 향한 나팔이 되어야 되겠습니다. ನಾವು ತುತ್ತೂರಿಗಳನ್ನು ಊದುವಾಗ ನೀವು ಮತ್ತು ನಾನು ಮೊದಲು ಸಂಪೂರ್ಣವಾಗಿ ಪಶ್ಚಾತ್ತಾಪ ಪಡುತ್ತೇವೆ ಎಂದು ಭಾವಿಸುತ್ತೇನೆ. 하나님과 더불어서 ದೇವರೊಂದಿಗೆ ಸೇರಿ ತಂದೆ ದೇವರು ಮತ್ತು ತಾಯಿ ದೇವರು ಮೆಚ್ಚುವ ಸುವಾರ್ತೆಯ ಮಹಾನ್ ಕಾರ್ಯವನ್ನು ಮುಗಿಸೋಣ. 여러분과 제가 꼭 되었으면 좋겠습니다. ಪಶ್ಚಾತ್ತಾಪ ಪಡುವವರಿಗೆ ದೇವರು ಹೇರಳವಾದ ಆಶೀರ್ವಾದಗಳನ್ನು ನೀಡುತ್ತಾರೆ. ಕಳೆದು ಹೋದ ಮಗನ ಸಾಮ್ಯದ ಬಗ್ಗೆ ನಿಮಗೆ ಚೆನ್ನಾಗಿ ತಿಳಿದಿರುವಂತೆ ಪಶ್ಚಾತ್ತಾಪ ಪಟ್ಟು ಹಿಂತಿರುಗಿ ಮನೆಗೆ ಬಂದ ದುಂದುಗಾರ ಮಗನಿಗೆ ಯಾವ ಫಲಿತಾಂಶ ಕಾಯುತ್ತಿತ್ತು? ಕಳೆದು ಹೋದ ಮಗನು ಮನೆಗೆ ಹಿಂತಿರುಗಿ ತನ್ನನ್ನು ಕೂಲಿ ಆಳುಗಳಲ್ಲಿ ಒಬ್ಬನಾಗಿ ಮಾಡುವಂತೆ ಕೇಳಿಕೊಂಡನು. ಮಗನಾಗಿ ಮನೆಗೆ ಹಿಂತಿರುಗುವ ಬದಲು ದುಂದುಗಾರ ಮಗ ತನ್ನ ತಂದೆಯ ಮನೆಯಲ್ಲಿ ಕೂಲಿ ಆಳಾಗಲು ನಿರೀಕ್ಷಿಸಿ ಮನೆಗೆ ಹಿಂತಿರುಗಿದನು. ಆದರೆ ತನ್ನ ಮಗನು ತಾನು ಹಿಂದೆ ಮಾಡಿದ ಎಲ್ಲಾ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಮನೆಗೆ ಹಿಂದಿರುಗಿದನ್ನು ನೋಡಿದಾಗ ತಂದೆ ತನ್ನ ಮಗನನ್ನು ಕ್ಷಮಿಸಿದರು. ತಂದೆ ಬಹಳ ಸಂತೋಷವಾಗಿದ್ದರು. ಆದ್ದರಿಂದ ಅವರು ತನ್ನ ಮಗನಿಗೆ ಶ್ರೇಷ್ಠವಾದ ನಿಲುವಂಗಿಯನ್ನು ತೊಡಿಸಿ ಅವನ ಕೈಗೆ ಉಂಗುರವನ್ನು ಹಾಕಿ ಮನೆಗೆ ಹಿಂತಿರುಗಿ ಬಂದ ಮಗನಿಗೆ ಔತಣಕೂಟವನ್ನು ನಡೆಸಿದರು. ಇದನ್ನು ನಾವು ಲೂಕನ ಸುವಾರ್ತೆಯಲ್ಲಿ ನೋಡಬಹುದು. ನಾವು ಶೀಘ್ರದಲ್ಲೇ ಹಿಂತಿರುಗುವ ನಮ್ಮ ಆಧ್ಯಾತ್ಮಿಕ ಸ್ವದೇಶವಾದ ನಿತ್ಯ ಪರಲೋಕ ರಾಜ್ಯಕ್ಕಾಗಿ ಹಂಬಲಿಸುತ್ತಿರುವಾಗ ಆಧ್ಯಾತ್ಮಿಕವಾಗಿ ಈ ರೀತಿಯ ಫಲಿತಾಂಶವನ್ನು ನಮಗೆ ಕೊಡಲಾಗುವುದು ಎಂಬುದನ್ನು ಮತ್ತೊಮ್ಮೆ ನಮ್ಮ ಹೃದಯದಲ್ಲಿ ಕೆತ್ತಿಕೊಳ್ಳೋಣ. ಈ ಅಮೂಲ್ಯ ತುತ್ತೂರಿಗಳ ಹಬ್ಬದ ಮೂಲಕ ನಾವು ದೇವರಿಂದ ಮಹಾನ್ ಆಶೀರ್ವಾದವನ್ನು ಸ್ವೀಕರಿಸುತ್ತೇವೆ ಎಂದು ನಿರೀಕ್ಷಿಸುತ್ತೇನೆ. ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.